ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ವಿರುದ್ಧ ಕರಪತ್ರ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರಪತ್ರ ಹಂಚಿಕೆ ಮಾಡಿದ ಆರೋಪಿಗಳ ಬಂಧನಕ್ಕೆ ಆಗ್ರಹ ಜೋರಾಗಿ ಕೇಳಿಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ವಿರುದ್ಧ ಕರಪತ್ರ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರಪತ್ರ ಹಂಚಿಕೆ ಮಾಡಿದ ಆರೋಪಿಗಳ ಬಂಧನ ಆಗಬೇಕು. ಕರಪತ್ರ ಹಂಚಿದವರ ವಿರುದ್ಧ ಬಿಜೆಪಿಗರು ದೂರಿಗೆ ಪಟ್ಟು ಹಿಡಿದಿದ್ದಾರೆ. ಬಾಗಲಕೋಟೆ ನವನಗರದ ಸಿಪಿಐ ಕಚೇರಿ ಒಳಗಡೆ ವಾಗ್ವಾದ ನಡೆದಿದೆ. ಪೊಲೀಸ್ ಅಧಿಕಾರಿಗಳ ಜೊತೆ ಬಿಜೆಪಿ ಮುಖಂಡರು ವಾಗ್ವಾದ ನಡೆಸಿದ್ದಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಪ್ರಚಾರದ ಕರಪತ್ರ ಪತ್ತೆಯಾಗಿದೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ರಿಂದ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಕರಪತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ವಾಗ್ವಾದ ಇದು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲು ಪೊಲೀಸರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ಕೂಡ ನಡೆದಿದೆ. ಸಿಪಿಐ ಕಚೇರಿ ಒಳಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಬಿಜೆಪಿ ಮುಖಂಡರು ವಾಗ್ವಾದಕ್ಕಿಳಿದಿದ್ದಾರೆ. ಒಂದು ಕಡೆ ಉಪಚುನಾವಣಾ ಕಣದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ತಾರಕಕ್ಕೇರ್ತಾ ಇದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ ಸದ್ಯ ಈಗ ಕರಪತ್ರ ಯುದ್ಧ ಕೂಡ ಶುರುವಾಗಿದೆ. ಜಗಳ ಮಾಡ್ಕೊತಿಲ್ಲ ನೋಡಿ, ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ವಿರುದ್ಧ ಕರಪತ್ರ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ CCTVಯ ವಿಜುವಲ್ಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗ ನಡೆದಿರುವಂತಹ ಹೈ ಡ್ರಾಮಾ ಎರಡೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. NSUI ವಿರುದ್ಧ ಪಾಂಪ್ಲೆಂಟ್ ಹಂಚಿಕೆ ಮಾಡದಂಥ ಆರೋಪ ಕೇಳಿಬರ್ತಾ ಇರೋದು. ಒಂದಷ್ಟು ಪಾಂಪ್ಲೆಂಟ್ಗಳನ್ನು ಹಂಚಿಕೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮುಂದೆ ವಾಗ್ವಾದ ಕೂಡ ನಡೆಸಿದ್ದಾರೆ ಬಿಜೆಪಿಯ ಮುಖಂಡರು. ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಬಿಜೆಪಿಯ ಮುಖಂಡರು ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿರುವಂತಹ ಸಂದರ್ಭ ಒಂದು ಕಡೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕರಪತ್ರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ CCTV ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅದರಲ್ಲಿ ಅವರ ವಿರುದ್ಧವಾಗಿ ಈಗ ಸಹಜವಾಗಿ ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಅಪಪ್ರಚಾರ ಮಾಡೋದು ಅಥವಾ ಈ ಥರದ್ದೆಲ್ಲ ಕಾಮನ್ ಆಗಿ ಮಾಡ್ತಾರೆ. ಬಟ್ ಆದರೆ ಈ ಥರದ ಕರಪತ್ರ ಹಂಚಿಕೆ ಮಾಡಿ ಯಾರು ಈ ಥರದ ಕೃತ್ಯ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಬಿಜೆಪಿಯ ಮುಖಂಡರು ಸದ್ಯ ಆಗ್ರಹಿಸ್ತಾ ಇದ್ದಾರೆ. ಅಣ್ಣ ಬೆಳಗಾವಿಗೆ ಹೋದ್ರಿ, ಬಿಟ್ಟು ಬಂದೆ. ಅವ್ರು ಇದ್ರಿ ಒಬ್ರು ಕಾಂಗ್ರೆಸ್ ಆಫೀಸ್ಗೆ ಹೋದ್ರು, ಕರ್ಕೊಂಡು ನಾನು ಬಿಡ್ರಪ್ಪ ಅಂತ. ಕಾಂಗ್ರೆಸ್ ಆಫೀಸ್ ಬಾಗಲಕೋಟೆ. ಬಾಗಲಕೋಟೆ ರೀ. ನಾನು ಕೇಳಿದ್ರಿ ಅವ್ರು ಎಲ್ಲಿ ಅಂತ ಹೇಳಿ. ನಡಿಯಪ್ಪ ಅಂತ ಕ್ಯಾಂಪಸ್ ಅಂತಂದ್ರಿ. ನನಗೆ ಅವ್ರು ಶಾಲೆ ಹಾಕೊಂಡಿದ್ರೆ ಎಲ್ಲರೂ ಹೋಗ್ತಿರ್ಬೇಕಂತ ಹೇಳಿ ಅವ್ರು ಪಾಂಪ್ಲೆಟ್ ತೋರಿಸಿಲ್ರಿ, ಬರೀ ಶಾಲೆ ಇದ್ದು ಅವ್ರ ಕಡೆ ಕರ್ಕೊಂಡು ಹೋದ್ರು. ಆಫೀಸ್ಗೆ ಹೋದ್ರಿ ಅಣ್ಣ, ಅಷ್ಟು ಬಿಟ್ಟೆ ವಾಪಸ್ ಕರ್ಕೊಂಡ್ಬಂದು ಎಲ್ಲ ಎಲ್ಲಿ ಕರ್ಕೊಂಡ್ಬಂದು ಬಿಟ್ಟು ಅವರಿಗೆ ಅಲ್ಲಿ ನಿಮ್ ಇದ್ರು ಯಾವ ಕ್ಯಾಂಪಸ್ ಎಲ್ಲಿ ಅಲ್ಲೇ ಐತಿಲ್ರಿ ಅಣ್ಣ. ಯಾವ ಕ್ಯಾಂಪಸ್ ಇದು? ಅದು ಗೇಟ್ ಕಡೆ ತಂದು ಬಿಟ್ಟು ಒಳಗೆ ಕ್ಯಾಂಪಸ್ ಒಳಗೆ ತಂದು ಮೆಡಿಕಲ್ ಕಾಲೇಜ್ ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತಿಲ್ಲ, ಮೆಡಿಕಲ್ ಗೊತ್ತಿಲ್ಲ ನನಗೆ. ವಿದ್ಯಾಗಿರಿ ಸರ್, ನಾ ಅಲ್ಲಿ ಹೋಗಿ ರೌಂಡ್ ಮಾಡ್ಕೊಂಡು ಬಂದೆ. ನಿನಗ ಇಲ್ಲಿ ಕರ್ಕೊಂಡ್ ಬಂದು ಯಾರಿಗೆ ಬಿಟ್ಟಿನಿ? ಅದು ಅದೇ ವಿಜಿ ಅವ್ರ ಅದಾರ, ಹೆಸರು ಹೇಳ. ಈಗ ಒಬ್ಬಂದು ಹೇಳಿದೀನಿ ಅಣ್ಣ, ಎಲ್ಲಾರು ನನಗೆ ಗೊತ್ತಿಲ್ಲ. ನಾ ಮುದ್ದೆ ಒಳದವ್ರಿ, ಅವ್ರು ಎಲ್ಲಾರು ಅದಾರ, ಅವ್ರಿಗೆ ಹಿಡ್ಕೊಂಡ್ ಕೇಳೋರು ಹೇಳ್ತಾರ. ನಾ ವಿಜಿ ಒಬ್ಬನ ಗೊತ್ತ ನನಗೆ. ಯಾವ ವಿಜಯ್? ವಿಜಯ್ ಏನವ?
ವಿಜಯ್ ಏನೋ ತೆಳಗ್ ಅದಲ್ರಿ ನೆತ್ತ ಬಿಳಿ ಶಟಕ್ಕೆ ನೋಡ್ರಿ ಒಳಗ ಅದ ನೋಡ್ರಿ ನಾವು ಎಲ್ಲಿ ಅದಾನವ ಒಳಗೆ ಸ್ಟೇಷನ್ದಾಗ ಅವ ಒಬ್ಬನೇ ಗೊತ್ತಿಲ್ಲ ಕರಪತ್ರ ಎಲ್ಲಿ ತಂದ್ರಿ ಕರಪತ್ರ ಎಲ್ಲಿ ನನಗೆ ಗೊತ್ತಿಲ್ಲ ನಾ ಗಾಡಿ ಕಾಂಗ್ರೆಸ್ ಆಫೀಸ್ದಾಗಿತ್ತು ನಾವು ನನಗೆ ಗೊತ್ತಿಲ್ಲ ಮತ್ತೆ ತಂದು ಇಲ್ಲಿ ಎಷ್ಟು ಮಂದಿ ಕೊಟ್ರಿ ಅದು ನನಗೆ ಗೊತ್ತಿಲ್ರಿ ನಾನು ಅದ್ರ ಶಾಲ್ ಹಾಕೊಂಡಿಲ್ಲ ಪ್ರಚಾರ ಮಾಡಿದ್ದಿಲ್ಲ ಒಳಗೆ ತಂದು ಬಿಟ್ಟು ನೀನು ಗಾಡಿ ಹೊಡೆಯವ್ರಿ ಚಾವಿನ ಇಲ್ಲೇ ತೋರಿಸ್ಲಿಬೇಕಂದ್ರೆ ನೀ ನಂಬರ್ ಇದನ್ನ ಅಶೋಕ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಶೋಕ್, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಕರಪತ್ರ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರೇನೋ ವಶಪಡಿಸಿಕೊಂಡಿದ್ರು ಅಂತ ಗೊತ್ತಾಗಿದೆ. ಏನು ಅಪ್ಡೇಟ್ ಇದೆ? ಪ್ರಭು, ಈ ಬಾಗಲಕೋಟೆ ಬೈ ಎಲೆಕ್ಷನ್ ಸಂಬಂಧ ತೀವ್ರ ಕಾವು ಪಡ್ಕೊಂತಿರುವಂತದ್ದು. ಇದೀಗ NSUI ಘಟಕದಿಂದ ಏನು ಕೆಲವೊಂದಿಷ್ಟು 16ರಿಂದ 18 ಯುವಕರು ಚರಂತಿಮಠ ಅವರ ಅಧ್ಯಕ್ಷರ ಇರುವಂತಹ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಒಳಗಡೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಅಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಆಗಿ ಮತಗಳನ್ನ ಹಾಕಿಸ್ತಾ ಇದ್ರು ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳು ಏನು NSUI ವಿದ್ಯಾರ್ಥಿಗಳಿದ್ರೆ ಒಂದಷ್ಟು ಕರಪತ್ರಗಳನ್ನ ಹಿಡಿದುಕೊಂಡು ಅಲ್ಲಿ ಹೋಗಿ ಪ್ರಚಾರ ಮಾಡಿ, ಅಂದ್ರೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಏನು ಅಲ್ಲಿರುವಂತಹ ವಿದ್ಯಾರ್ಥಿಗಳು ಇವ್ರನ್ನ ತಡೆದಾಗ ಅಲ್ಲಿ ಗಲಾಟೆ ಕೂಡ ಏರ್ಪಟ್ಟಿದೆ ಅಂತ ಒಂದು ಮಾಹಿತಿ ಇದೆ. ಆ ನಂತರ ಅವ್ರನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಈಗ ಆ ಹಿನ್ನೆಲೆ, ಆ ಘಟನೆ ಹಿನ್ನೆಲೆಯಲ್ಲಿ NSUI ಏನು ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಘಟಕದ ಕಾರ್ಯಕರ್ತರಿದ್ದಾರೆ, ಅವರು ಏನು ಬಿಜೆಪಿ ವಿರುದ್ಧ ಏನು ಚರಂತಿಮಠ ಅಭ್ಯರ್ಥಿ ಏನಿದ್ದಾರೆ ಚರಂತಿಮಠ ಫೋಟೋವನ್ನು ಹಾಕಿ ಆ ಒಂದು ಕರಪತ್ರವನ್ನ ಏನು ಅಲ್ಲಿ ಹಂಚ್ತಾ ಇದ್ರು. ಆ ಕರಪತ್ರದಲ್ಲಿ ಸಾಕಷ್ಟು ಉಲ್ಲೇಖ ಇದೆ. ಬಿಜೆಪಿಗೆ ನೀವೇನಾದ್ರೂ ಮತ ಹಾಕಿದ್ರೆ ಜೈಲು ಸೇರುವುದು ಏನು ನಿಶ್ಚಿತ ಅನ್ನೋ ಒಂದು ಈ ರೀತಿಯ ಒಂದು ಸಾಲುಗಳನ್ನ ಅಲ್ಲಿ ಉಲ್ಲೇಖಿಸಿ ಆ ಒಂದು ಕರಪತ್ರಗಳನ್ನ ಹಂಚಲಾಗ್ತಿತ್ತು. ಅದನ್ನೇ ಇಟ್ಕೊಂಡು ಇದೀಗ ಬಿಜೆಪಿ ಕಾರ್ಯಕರ್ತರು ಏನು NSUI ಘಟಕದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಏನು ಕೇವಲ 6ರಿಂದ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಉಳಿದಂತಹ 11 ಜನರನ್ನ ಬಂಧಿಸಬೇಕು. ಇದಲ್ಲದೆ ಈ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಅಧಿಕಾರಿಗಳನ್ನ ಆ ಒಂದು ಕಾಲೇಜ್ ಕಾಂಪಸ್ ನಲ್ಲಿ ಒಳಗಡೆ ಬಿಟ್ಟು ಆ ಕರಪತ್ರಗಳನ್ನ ಹಂಚುವಂತ ಕೆಲಸಕ್ಕೆ ಏನು ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದಾರೆ. ಏನು ಅಕ್ರಮವಾಗಿ ಈ ಒಂದು ಅನ್ಯಾಯದ ಮೂಲಕ ಈ ಒಂದು ಎಲೆಕ್ಷನ್ ಗೆಲ್ಬೇಕು ಅನ್ನೋ ಒಂದು ದಾರಿಯನ್ನ ಅಲ್ಲಿ ಹಿಡಿದಿದ್ದಾರೆ ಅನ್ನೋ ಅಂತ ಆರೋಪ ಕೇಳಿ ಬಂದಿರುವಂತದ್ದು. ಅದಲ್ಲದೆ ಒಂದಷ್ಟು ಬಿಜೆಪಿ ಮುಖಂಡರು ನವನಗರದ CPI ಕಚೇರಿ ಮುಂದೆ ಪ್ರತಿಭಟನೆ ಕೂಡ ನಡೆಸಿದ್ರು. ಅಲ್ಲದೆ ಮತ್ತೆ ಕಾಂಗ್ರೆಸ್ ಮುಖಂಡರು ಮತ್ತೆ ಬಿಜೆಪಿ ಮುಖಂಡರು ಆ ಒಂದು ಠಾಣೆಗೆ ಏನು ಬಂದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ವಾಗ್ವಾದ ಕೂಡ ಏರ್ಪಡ್ತು. ನಂತರ ಒಂದು ಅಡಿಷನಲ್ SP ಏನು ಹಟ್ಟಿ ಅವರಿದ್ದಾರೆ, ಅವರ ಸಮ್ಮುಖದಲ್ಲಿ ಈ ಕಂಪ್ಲೇಂಟ್ ಅನ್ನ FIR ದಾಖಲಿಸಿ ಅವರಿಗೆ ಸಂಬಂಧಪಟ್ಟಂತಹ ಏನು ಪೂರಕ ಸಾಕ್ಷಿ ಆಧಾರಗಳನ್ನ ಅಥವಾ ಏನು CCTV ಫುಟೇಜ್ಗಳನ್ನ ಪರಿಶೀಲಿಸಿ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಭರವಸೆ ನೀಡಿದ ನಂತರ ಈಗ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿರುವಂತದ್ದು. ಪ್ರಭು ಅಶೋಕ್, ಈಗ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಗೊತ್ತಾಗಿದೆ? ಯಾಕಂದ್ರೆ CCTVಲಿ ಅದು ರೆಕಾರ್ಡ್ ಆಗಿದೆ ಅವ್ರು ಹಂಚ್ತಾ ಇರುವಂತ ವಿಚಾರ. ಪ್ರಭು, ಏನಂದ್ರೆ ಈ ಪ್ರಚಾರ ಸಮಯದಲ್ಲಿ ಮತದಾರರು ಎಲ್ಲಿರ್ತಾರೆ ಅಲ್ಲೆಲ್ಲೂ ಕೂಡ ಹಂಚುವಂತ ನಿಯಮ ಇದೆ. ಅಲ್ಲಿ ಇಂಥ ಜಾಗದಲ್ಲಿ ಹಂಚಬಾರ್ದು ಅಂತ ಏನು ಇಲ್ಲ. ಆದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಒಂದು ಏನಿದೆ ಬಿಜೆಪಿ ವಿರುದ್ಧ ಉಲ್ಲೇಖಿಸಿ, ಯಾಕಂದ್ರೆ ಬಿಜೆಪಿಗೆ ಮತ ಹಾಕಿದ್ರೆ ಜೈಲು ಸೇರುವುದು ನಿಶ್ಚಿತ ಈ ರೀತಿ ಮತ್ತೆ ಒಂದು ಉಲ್ಲೇಖ ಆಗಿದೆ. ಇದಲ್ಲದೆ ಇನ್ನೊಂದಷ್ಟು ಬಿಜೆಪಿಯವರು ತಮ್ಮ ರಾಜಕೀಯ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಡಲು ನಿರ್ಧರಿಸಿದ್ದಾರೆ. ಈ ರೀತಿಯ ಉಲ್ಲೇಖವನ್ನು ಬಿಜೆಪಿ ವಿರುದ್ಧನೇ ಒಂದಷ್ಟು ಲೈನ್ಗಳನ್ನ ಉಲ್ಲೇಖಿಸಿ ಅಲ್ಲಿ ಆ ಕರಪತ್ರವನ್ನು ಹಂಚಿದಿರೋದು ಇದು ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆ ಆಕ್ರೋಶದ ಹಿನ್ನೆಲೆಯಲ್ಲಿ ಈ ಒಂದು ಏನು ಕ್ಯಾಂಪಸ್ ನಲ್ಲಿ ಬಂದಂತಹ ಈ NSUI ಘಟಕದ ಕಾರ್ಯಕರ್ತರನ್ನ ಹಿಡಿದು ಅವ್ರ ಜೊತೆ ವಾಗ್ವಾದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸ್ ಠಾಣೆಗೆ ಕೂಡ ಒಪ್ಪಿಸ್ತಾರೆ. ತಕ್ಷಣಕ್ಕೆ ಒಪ್ಪಿಸಿದ ತಕ್ಷಣ ಏನು ಕಾಂಗ್ರೆಸ್ನ ಒಂದು ಮುಖಂಡರು ಕೂಡ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ವಾಗ್ವಾದಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ಅವ್ರನ್ನ ಸೇಫ್ ಮಾಡುವಂತ ಕಾರ್ಯಕ್ಕೆ ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದಾರೆ ಅನ್ನೋ ಒಂದು ಏನು ಗೊತ್ತಾದ ತಕ್ಷಣ ಬಿಜೆಪಿ ಮುಖಂಡರು ಅಲ್ಲಿ ಪ್ರತಿಭಟನೆಗಳಿದ್ದಾರೆ. ಪ್ರತಿಭಟನೆಗಳಿದ ಸಂದರ್ಭದಲ್ಲಿ ಎರಡು ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು ಮತ್ತೆ ಬಿಜೆಪಿ ಮುಖಂಡರು ಎದುರು ಬದುರು ಬಂದಾಗ ಅಲ್ಲಿ ಏನು CPI ಕಚೇರಿಯಲ್ಲಿ ವಾಗ್ವಾದ ನಡೆಯುತ್ತೆ. ಅದಲ್ಲದೆ ಏನು ಈವರೆಗೂ ಕೂಡ ಸುಮಾರು 4-5 ತಾಸು ಕಳೆದ್ರು ಕೂಡ ಪೊಲೀಸರು ಕೂಡ FIR ದಾಖಲಿಸಿಲ್ಲ. ತಕ್ಷಣಕ್ಕೆ FIR ದಾಖಲಿಸಬೇಕು. ಸಂಬಂಧಪಟ್ಟಂತ ಏನು 5 ಜನ 6 ಜನ ಮಾತ್ರ FIR ವಶಕ್ಕೆ
ವಶಕ್ಕೆ ಪಡೆದಿದ್ದೀರಿ. ಇದಲ್ಲದೆ ಉಳಿದಂತಹ ಅಲ್ಲಿ ಹೋದಂತಹ ಸುಮಾರು 18 ಜನ ಏನಿದ್ದಾರೆ ಅವರು ಎಲ್ಲರ ಮೇಲೆ ಕ್ರಮ ಕೈಗೊಳ್ಬೇಕು. ಅದಲ್ಲದೆ ಮತ್ತೆ ಕಾರ್ ಏನಿದೆ ಸರ್ಕಾರಿ ವಾಹನ, ಕಾರ್ಗಳನ್ನ ಜಪ್ತಿ ಮಾಡಬೇಕು. ಅಲ್ಲಿ ಹೋದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡು ಬಿಜೆಪಿ ಮುಖಂಡರು ಅಲ್ಲಿ ಪ್ರತಿಭಟನೆ ನಡೆಸಿದ್ರು. ನಂತರ ಏನು ಅಡಿಷನಲ್ SP ಹಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ನಡೆದಿದೆ ಬಿಜೆಪಿ ಮುಖಂಡರ ಜೊತೆ. ಆ ಸಂಧಾನ ಸಭೆಯಲ್ಲಿ ಅವರಿಗೆ ಇದ್ದಂತಹ ಈಗ ಸದ್ಯದ ಪರಿಸ್ಥಿತಿಯನ್ನ ತಿಳುವಳಿಕೆ ಅವರಿಗೆ ಬಿಜೆಪಿ ಅವರಿಗೆ ಹೇಳಿ ಮನವರಿಕೆ ಮಾಡ್ತಾರೆ. ಅದಲ್ಲದೆ SP ಅವ್ರ ಜೊತೆ ಮಾತಾಡಿದ್ದೀವಿ. ಉಳಿದಂತಹ CCTV ಫುಟೇಜ್ ಆಧರಿಸಿ ನಾವು ಸಂಬಂಧಪಟ್ಟ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಬಿಜೆಪಿ ಮುಖಂಡರಿಗೆ ನೀಡ್ತಾರೆ. ಆ ನಂತರ ಬಿಜೆಪಿ ಮುಖಂಡರು ಸದ್ಯಕ್ಕೆ ಠಾಣೆಯಿಂದ ಹೊರ ಹೋಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಡಬೇಡ್ರಿ ಕೆಲಸ ಏನ್ ನೋಡ್ತೀಯ ಏನಂದಪ್ಪ? ಹೇಳ್ತೀನಿ. ಏನಿಲ್ಲ ಜಗಳ ಮಾಡ್ಕೋತೀನಿ.